ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯಶು ಅಡುಗೆ ಮನೆ. ನಾನು ಬಂದಿರೋದು ಮತ್ತೊಂದು ರೆಸಿಪಿಯೊಂದಿಗೆ, ಸ್ವೀಟ್ ರೆಸಿಪಿ. ನೋಡ್ತಿದ್ದಂಗೆ ಗೊತ್ತಾಗ್ತಿದೆ ಬಾದುಷಾ ಅಂತ. ಆದರೆ ಪರ್ಫೆಕ್ಟಾಗಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. 2 ಕಪ್ ಮೈದಾ ತೊಗೊಂಡಿದ್ದೀನಿ, 1 ಸ್ಪೂನ್ ಸಾಲ್ಟು ಮತ್ತು 1 ಸ್ಪೂನ್ ಬೇಕಿಂಗ್ ಸೋಡಾ, 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಬೇಕು. ಹಿಟ್ಟನ್ನು ಕಲಸಿದ ಮೇಲೆ ನೋಡಿ ಈ ಥರ ಮಾಡಬೇಕು. ಹಿಟ್ಟು ಸಾಫ್ಟಾಗಿ ಕಲಿಸ್ಬಾರ್ದು, ರಫಾಗಿ ಕಲಸಿ ಇಡಬೇಕು. ಇಟ್ಟಿದ ಮೇಲೆ ಇವಾಗ ಪಾಕ ರೆಡಿ ಮಾಡ್ಕೊಳ್ಬೇಕು. ಇವಾಗ 1 ಗ್ಲಾಸ್ ನಾನು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಗ್ಲಾಸ್ನಿಂದ ನಾನು 1 1/2 ಗ್ಲಾಸ್ ನೀರು ತೊಗೊಂಡು ಹಾಕಿದ್ದೀನಿ. ಮತ್ತು ಇಲಾಚಿ ಇರುತ್ತಲ್ಲ, ಅದು ಕುಟ್ಟಿ ಹಾಕಿದ್ದೀನಿ. ಹಾಕಿ ಇವಾಗ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಕುದಿಯೋಕ್ಕೆ ಬಿಟ್ಟಿದ್ಮೇಲೆ ಇವಾಗ ಹಿಟ್ಟು ನಾವು ಬಾದುಷಾ ಮಾಡ್ಕೊಳ್ಬೇಕಲ್ವ, ಆ ಹಿಟ್ಟನ್ನು ತೊಗೊಂಡು ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಬಾದುಷಾ ರೆಡಿ ಮಾಡ್ಕೊಳ್ಬೇಕು. ನಾನು ಹ್ಯಾಂಡ್ನಿಂದನೇ ಮಾಡ್ಕೊಳ್ತಿದ್ದೀನಿ ಲಾಸ್ಟ್ ಬೆರಳಿಂದ. ನೀವೇನಾದರೂ ಸ್ಟಿಕ್ಕಿಂದ ಮಾಡ್ಕೊತಿದ್ದೀನಿ ಅಂದರೆ ಅದು ಕೂಡ ಓಕೆ. ಆದರೆ ನಾನು ನೋಡಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಹೆಂಗೆ ಮಾಡ್ತಿದ್ದೀನಿ ಅಂತ. ನೋಡಿದ್ರಲ್ಲ, ಹೀಗೆ ಎಲ್ಲ ಹಿಟ್ಟಿನಿಂದಲೂ ಹಿಂಗೆ ಮಾಡಿಕೊಂಡು ಇವಾಗ ಒಂದು ಪ್ಲೇಟ್ನಲ್ಲಿ ನಾವು ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಮತ್ತೊಂದು ಒಲೆ ಮೇಲೆ ಎಣ್ಣೆ ಕಾಯೋಕೆ ಇಡಬೇಕು. ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಬೇಕು. ಸ್ವಲ್ಪ ಗರಮ್ ಆದರೆ ಸಾಕು. ಇವಾಗ ಪಾಕದ ಕಡೆ ಹೋಗೋಣ. ಪಾಕ ಕುದಿಯೋಕೆ ಇಟ್ಟಿದ್ವಲ್ಲ, ಆ ಪಾಕದಲ್ಲಿ ನಾನು 1 ಹನಿ ಫುಡ್ ಕಲರ್ ಹಾಕಿದ್ದೀನಿ. ಅದನ್ನು ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದನ್ನು ಹಾಕಿ ಅದನ್ನು ಇಳಿಸಿದ ಮೇಲೆ ಇವಾಗ ಎಣ್ಣೆ ಕಾಯ್ದಾದ್ಮೇಲೆ ಇವೆಲ್ಲವನ್ನು ಅದರಲ್ಲಿ ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈ ಪಾಕದಲ್ಲಿ ಹಾಕಿ ಒಂದು 5-10 ನಿಮಿಷ ಬಿಡಬೇಕು. ನೋಡಿ, ನಾನು ಇದು 1-2 ನಿಮಿಷ ಆದಮೇಲೆ ನೋಡಿದ್ದು. ಎಲ್ಲ ಪಾಕನೂ ಆಲ್ಮೋಸ್ಟ್ ಹೀರ್ಕೊಂಡಿದೆ, ಆದರೆ ಇನ್ನೂ ಸ್ವಲ್ಪ ಸ್ವಲ್ಪ ಇದೆ, ಇನ್ನೂ ಟೈಮ್ ಬೇಕು. ನೋಡಿ, ಪರ್ಫೆಕ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡ್ತಿರ್ಬೋದು. ಅದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ನ ಏನಂತಾರೆ ಕಟ್ ಮಾಡಿ ಹಾಕಿದ್ದೀನಿ. ರುಚಿಯಾದ ಬಾದುಷಾ ರೆಡಿ ಆಯಿತು. ಈ ದೀಪಾವಳಿಯಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.